ನನ್ನ ಮೊದಲನೇ ಪ್ರಯತ್ನ ಇವತ್ತು ಮುಗಿತಾ ಬಂತು. ಪಿಕ್ಚರ್ ಕುಂಬಳಕಾಯಿ ಹೊಡೆಯೋದು ಸಹ. ಪಿಕ್ಚರ್ ಸ್ಟಾರ್ಟ್ ಆದಾಗ ಎಲ್ಲ ನಮ್ಮ ಫ್ಯಾಮಿಲಿ ನೀವೆಲ್ಲ ಹೆಂಗಿದ್ರು, ಮುಗಿಯುವಾಗ ಈ ಸಂತೋಷನ ಹಂಚ್ಕೊಳ್ಳೋಣ ಅಂದ್ಬಿಟ್ಟೆ ನಿಮ್ ಜೊತೆ ಇವತ್ತು ಪ್ರೆಸ್ ಮೀಟ್ ಕರೆದಿದ್ದು. ತುಂಬಾ ತುಂಬಾ ಖುಷಿ ಆಗ್ತಾ ಇದೆ. ಪಿಕ್ಚರ್ ಅಷ್ಟೇ ಅದ್ಭುತವಾಗಿ ಮೂಡ್ ಬಂದಿದೆ. ಇಡೀ ಟೀಮ್ ಸಪೋರ್ಟು, ಆಮೇಲೆ ಎಲ್ಲರ ಪ್ರಯತ್ನನೂ ಅದ್ಭುತವಾಗಿ ಮೂಡ್ ಬಂದಿದೆ. ನಮ್ ಪ್ರೊಡ್ಯೂಸರು ತುಂಬಾ ಖುಷಿಯಾಗಿದ್ದಾರೆ ಸಿನಿಮಾ ನೋಡಿ. ಇಡೀ ಟೀಮು ಖುಷಿಯಾಗಿದೆ. ಸರ್, ಇವತ್ತೊಂದು ಸಾಂಗ್ ಶೂಟ್ ಇಟ್ಟಿದ್ವಿ. ಇಡೀ ಪಿಕ್ಚರ್ ಒಂದು ರಾ ಇರೋದ್ರಿಂದ ಒಂದು ಗ್ಲಾಮರ್ ಆಗಿ, ಒಂದು ರೊಮ್ಯಾಂಟಿಕ್ ಆಗಿ, ಒಂದು ಡ್ಯೂಯೆಟ್ ಸಾಂಗ್ ಸೆಟಲ್ ಮಾಡೋಣ ಅಂದ್ಬಿಟ್ಟು ಒಂದು ಅದ್ದೂರಿ ಸೆಟ್ ಹಾಕಿ ಶೂಟ್ ಮಾಡ್ತಾ ಇದ್ದೀವಿ ಸರ್. ಸರ್, ಸೆಟ್ಟೆ 8 ದಿವಸ ಸೆಟ್ ಹಾಕೋದು ಸರ್. ಒಳಗೆ 3 ತರ ಸೆಟ್ ಡಿವೈಡ್ ಮಾಡು. ಮೊನ್ನೆಯಿಂದ ಶೂಟ್ ಮಾಡಿದ್ವಿ. ಇವತ್ತು 3ನೇ ಸೆಟ್ ಶೂಟ್ ಮಾಡ್ತಾ ಇರೋದು. ಒಂದೊಂದ್ ದಿವಸ ಒಂದೊಂದ್ ಸೆಟ್ ಅಂತ ಮಾಡ್ತಾ ಇದೀವಿ. ಸಾಂಗ್ ನಾವು ಬಡ್ಜೆಟ್ ಹೇಳ್ತಾ ಹೋದ್ರೆ ಎಲ್ಲ ನಾರ್ಮಲ್ ಸಿನಿಮಾದಲ್ಲಿ ಹೇಳೋದೆ, ನಮ್ಗೆ ಇಷ್ಟು ಖರ್ಚಾಯ್ತು ಅಷ್ಟು ಖರ್ಚಾಯ್ತು. ನಂದೇನ್ ಅಭಿಪ್ರಾಯ ಅಂದ್ರೆ, ಸಿನಿಮಾ ಬಗ್ಗೆನೆ ಇಡೀ ಸಿನಿಮಾನೇ ಒಂದು ದೊಡ್ಡ ಮಟ್ಟಕ್ಕೆ ಖರ್ಚಲ್ಲಿ ಮಾಡಿದ್ವಿ. ಇದು ನಾನು ಇಷ್ಟು ಖರ್ಚಾಯ್ತು ಅಂತ ಹೇಳೋದಕ್ಕಿಂತ ಖಂಡಿತ ನಾಳೆ ನೀವೇ ನೋಡಿ ಹೇಳ್ತೀರಾ, ಇದು ಅದ್ದೂರಿಯಿಂದ ತುಂಬಾನೇ ಪ್ರೊಡ್ಯೂಸರ್ ಎತ್ ಕಾಣ್ತಾರೆ. ಏನಂದ್ರೆ ನಾನು ಪ್ರಾಡಕ್ಟ್ ನ ತೋರಿಸ್ಬಿಟ್ಟು ಅದು ನಿಮ್ಮಿಂದ ಆ ಮಾತು ಅಂತ ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ 1:4 ಆಗಿದೆ ನಾವೇನ್ ಅನ್ಕೊಂಡಿದ್ವೋ ಬಡ್ಜೆಟ್. ಏನಕ್ಕೆ ಕತೆಗೆ ಇಲ್ಲೇ ಎಕ್ಸ್ಟ್ರಾ ವೇಸ್ಟ್ ಖರ್ಚಾಗಿ ಇರೋದ್ರಲ್ಲಿ ಏನಾಗ್ಲಿ ಏನಿಲ್ಲ. ಏನಂದ್ರೆ ಒಂದು ಮಾರ್ಕೆಟ್ ನೇ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ, ಒಂದು ಕಳಸಿಪಳೆ ಮಾರ್ಕೆಟ್ ನೇ ಕ್ರಿಯೇಟ್ ಮಾಡ್ಬೇಕು. ಸಬ್ಜೆಕ್ಟ್ ಅಲ್ಲೇ ಇರೋದು, ಪ್ರತಿದಿನ ಜನ ಬೇಕು, ಅಷ್ಟು ತರಕಾರಿ ಹಾಕ್ಬೇಕು, ಅಷ್ಟು ದಿನಸಿ ಅಂಗಡಿ ಇರ್ಬೇಕು, ಅಷ್ಟು ಮಾಂಸದ ಅಂಗಡಿ ಇರ್ಬೇಕು. ಅದನ್ನ ನಾವು ಒಂದ್ 3 ದಿವಸಕ್ಕೂ ರೀಪ್ಲೇಸ್ ಮಾಡ್ತಾನೆ ಇರ್ಬೇಕು. ಹಂಗಾರೆ ಖರ್ಚು ಇಡೀ ಸಿನಿಮಾ ನಾವು ಮಾಡಿದಾಗ ನಾವು 75 ದಿವಸ ಶೂಟ್ ಮಾಡಿದ್ವಿ. 75 ದಿವಸಕ್ಕೆ ಎಷ್ಟು ವೆಚ್ಚ ಆಗಿರ್ಬೋದು. ಅದು ಸಿನಿಮಾ ನೋಡಿದಾಗ ಖಂಡಿತ ಎಲ್ಲರೂ ಖುಷಿ ಪಡ್ತೀರ ಸರ್. ಒಟ್ಟು ಒಂದು ಮಾರ್ಕೆಟ್ ಬಂದ್ಬಿಟ್ಟು, ಮಾರ್ಕೆಟ್ ಅಲ್ಲಿ ಎಷ್ಟು ಡಿವೈಡ್ ಆಗಿದೆ ಸರ್. ಮಾಂಸದ ದಿನಸಿ, ಫ್ರೂಟ್, ವೆಜಿಟೇಬಲ್ಸ್ ಏನೇನಿದೆ ಅಷ್ಟು ನಾವು ಕ್ರಿಯೇಟ್ ಮಾಡಿ ಸೆಟ್ ಹಾಕಿರೋದು ಸರ್. ಆಮೇಲೆ ಒಂದು ಕೆಮಿಕಲ್ ಫ್ಯಾಕ್ಟ್ರಿ, ಆಮೇಲೆ ರಾಮನಗರದಲ್ಲಿ ಶೂಟ್ ಮಾಡಿದ್ವಿ, ಆಮೇಲೆ ಕೋಲಾರಲ್ಲಿ ಶೂಟ್ ಮಾಡಿದ್ವಿ. ಅದೇ ಸರ್, ಸಿನಿಮಾದಲ್ಲಿ ಒಟ್ಟು 5 ಸಾಂಗ್ಗಳಿದೆ, 6 ಫೈಟ್ ಇದೆ. 6 ಫೈಟ್ನು ಒಂದೊಂದು ತರ ಅದ್ಭುತವಾಗಿ ಮೂಡ್ ಬಂದಿದೆ. ಹಾ ಸರ್, ಏನಕ್ಕಂದ್ರೆ ಒಂದು ಹೀರೋ ನಾವು ಟೋಟಲ್ ಒಂದು ಮಾರ್ಕೆಟ್ ಒಳಗೆ ತೆಗ್ದಿರೋದ್ರಿಂದ ಸಾಂಗ್ ಎಲ್ಲ ಅದು ಏನ್ ಕಂಟೆಂಟ್ ಇದೆ ಬಿಟ್ಟು ಈಚೆ ಹೋಗ್ಬಾರ್ದು ಅನ್ನೋದಕ್ಕೋಸ್ಕರ ತರಕಾರಿನೂ ಜೊತೆಗೆ ಆಡ್ ಮಾಡಿದ್ವಿ. ಆ ಫ್ಲೇವರ್ ಏನಿದೆ ತರಕಾರಿ, ಅದೋ ಒಂದು ಕಲರ್ಸ್, ಅದೊಂದು ಸಿನಿಮಾದಲ್ಲಿ ಒಂದು ಫ್ಯಾಮಿಲಿಯಾಗೆ ಒಂದಿದೆ ಎಲ್ಲಾ ಕಡೆ. ಸಾಂಗ್ ಮಾತ್ರ ಸಪರೇಟ್ ಆಗಿ ಹೊರಗೆ ಹೋಗಿ ಮಾಡೋದು ಬೇಡ ಅಂದ್ಬಿಟ್ಟು ಸೆಟ್ ಅದೇ ತರ ಕ್ರಿಯೇಟ್ ಮಾಡ್ತಾರೆ. ನನ್ 25 ವರ್ಷ ಆಯ್ತು ಸರ್. ನಂದು 25 ವರ್ಷ ನಂಗೆ ಅನ್ನ ಹಾಕಿದಂತ ಪ್ರೊಡ್ಯೂಸರು, ಬುದ್ಧಿ ವಿದ್ಯೆ ಕಲ್ಸ್ಕೊಟ್ಟಂತ ಡೈರೆಕ್ಟರ್ಗಳು, ಆಮೇಲೆ ಡ್ಯಾನ್ಸ್ ಮಾಸ್ಟರ್ಗಳಿಗೆ ತುಂಬಾ ಥ್ಯಾಂಕ್ಸ್ ಹೇಳಿ ಸರ್. ಏನಂತಾರೆ ಆ ಅನುಭವ ಇಲ್ಲಿ ತುಂಬಾನೇ ಯೂಸ್ ಆಯ್ತು. ಆಮೇಲೆ ಡೈರೆಕ್ಟರ್ಗೆ ಫಸ್ಟ್ ಮೂವಿ, ಆಮೇಲೆ ಒಂದು ಮೂವಿನ ಫಸ್ಟ್ ಇಂದ ಎಂಡ್ ವರೆಗೂ ಮುಗಿಸೋದು ಅಷ್ಟು ಸಾಧಾರಣ ಅಲ್ಲ ಸರ್. ನಾನು ಈ ಪೊಸಿಷನ್ ಬಂದಾದ್ಮೇಲೆ ತುಂಬಾ ಅರ್ಥ ಮಾಡ್ಕೊಂಡೆ. ಏನಕ್ಕಂದ್ರೆ ಈ ಟ್ರಾವೆಲ್ ಮಾಡೋದ್ರಲ್ಲಿ ತುಂಬಾನೇ ಜವಾಬ್ದಾರಿ ಇದೆ. ತಾಳ್ಮೆ ಇರ್ಬೇಕು, ಜವಾಬ್ದಾರಿ ಇರ್ಬೇಕು. ಇದೊಂದು ಇತ್ತು ಅಂದ್ರೆ ಸಕ್ಸಸ್ಫುಲ್ ಆಗ್ಬೋದು. ಅದನ್ನ ಹೇಳ್ಕೊಟ್ಟಂತ ಎಲ್ಲಾ ಗುರುಗಳಿಗೂ ನಿಮ್ಗೂ ತುಂಬಾ ಥ್ಯಾಂಕ್ಸ್. ಏನಕ್ಕಂದ್ರೆ ನಾನು ಫಸ್ಟ್ ಅಲ್ಲಿ ಹೇಳಿದೆ, ಇವಾಗಲೂ ಹೇಳ್ತೀನಿ ಸರ್. ನಾನು ಸಾಂಗ್ ಮಾಡೋವಾಗ ಡ್ಯಾನ್ಸ್ ಮಾಸ್ಟರ್ ಫಸ್ಟ್ ಹೆಜ್ಜೆ ಇಡ್ತಾ ಇದ್ದಾಗ, ಒಂದು ಆಡಿಯೋ ಫಂಕ್ಷನ್ ಏನೇನ್ ನಡೆದಾಗ್ಲೂ ನಾವು ಹಿಂದೆ ಕುತ್ಕೋತಾ ಇದ್ದೆ. ನಿಮ್ಮಲ್ಲೇ ಅವರು ಇವರು ಇದೆಲ್ಲ ನಾನು ತುಂಬಾ ಸಲ ನೋಡಿದ್ವಿ. ಇಲ್ಲಿ ಯಾಕೆ ಮಾಸ್ಟರ್ ಕೂತಿದ್ದೀರಾ, ಹೋಗಿ ಸ್ಟೇಜ್ ಮೇಲೆ ಅಂತ ಕಲ್ಸ್ಕೊಟ್ಟಿರೋದು. ಅದೊಂದು ಸಪೋರ್ಟ್ ಇಲ್ವರೆಗೂ ನನ್ನ ಕರ್ಕೊಂಡ್ ಬಂದಿದೆ ಸರ್. ಥ್ಯಾಂಕ್ಸ್ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಆಡಿಯನ್ಸ್ ಖಂಡಿತ ಬಂದ್ ನೋಡಿದಾಗ ಒಂದು ಹೊಸ ಲೋಕನ ನೋಡ್ತಾರೆ ಸರ್. KGF ಅಂತ ಎಕ್ಸಾಂಪಲ್ ಏನಕ್ಕೆ ತಗೋತೀನಿ, ಅದೊಂದು ಹೊಸ ಪ್ರಪಂಚ. ಚಿನ್ನದ ಗಣಿ ಹಿಂಗಿರುತ್ತೆ ಅಂತ ನೋಡಿದಾಗ ಏನ್ ಒಂದು ಹೊಸ ಒಂದು ಪ್ರಪಂಚ ನೋಡಿದಾಗ ಏನ್ ಖುಷಿ ಆಗ್ತಾರೋ, ಅದೇ ರೀತಿ ಮಾರ್ಕೆಟ್ ಒಳಗೆ ಒಂದು ಪ್ರಪಂಚ ಇದೆ ಅನ್ನೋದನ್ನ ಈ ಪಿಕ್ಚರ್ ಅಲ್ಲಿ ನೋಡ್ಬೋದು ಸರ್. ಆಮೇಲೆ ವಿಷಯ ಏನಂದ್ರೆ ಇದರಲ್ಲಿ ಕಮರ್ಷಿಯಲ್ಸ್ ಇದೆ, ಆಮೇಲೆ ಫ್ಯಾಮಿಲಿ ಸೆಂಟಿಮೆಂಟ್ಸ್ ಇದೆ, ಲವ್ ಇದೆ, ಫ್ರೆಂಡ್ಶಿಪ್ ಇದೆ, ಆಮೇಲೆ ಒಂದು ಕಂಟೆಂಟ್. ನಾವು ಜನಗಳು ತಿನ್ನೋ ತರಕಾರಿ
ಅದು ಎಷ್ಟು ಶುದ್ಧವಾಗಿ ನಮ್ ಕೈಲಿ ತಿನ್ನಬಹುದು ಅನ್ನೋದು. ಮೇನ್ ಆಗಿ ಬಂದ್ಬಿಟ್ಟು ಏನಂದ್ರೆ ರೈತ ಬೆಳೆದಿರೋ ತರಕಾರಿ ಜನಗಳ ಹತ್ರ ತಲುಪಿಸೋ ಅಷ್ಟರಲ್ಲಿ ಅದು ಎಷ್ಟು ವಿಷ ಎಷ್ಟು ಇದಾಗಿರುತ್ತೆ ಅನ್ನೋದೇ ಮೇನ್ ಇದಾಗಿ ಹೋಗುತ್ತೆ. ಒಂದು 3-4 ವರ್ಷ ಎಲ್ಲಾ ಮಾರ್ಕೆಟ್ ಅಲ್ಲೂ ಹೋಗಿ ಕೂತಿದೀವಿ ಸರ್. ನನ್ಗೆ ಏನೇನೋ ಅದ್ರ ಬಗ್ಗೆ ಏನು ಅರಿವಿದೆ ಅದನ್ನ ಹೊರಗೆ ತೋರಿಸಿ. ಆಮೇಲೆ ಸಿನಿಮಾದಲ್ಲಿ ಇನ್ನೊಂದು ಹೇಳ್ಕೊಳಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ ಸರ್, ಪ್ರತಿಯೊಬ್ಬರು ನಾನು ಹೇಳೋದು ಜೂನಿಯರ್ ಆರ್ಟಿಸ್ಟ್ ಇಂದ ಹಿಡಿದು ನಮ್ ಹೀರೋ ಹೀರೋಯಿನ್ ಸಹಕಲಾವಿದ ಎಲ್ಲಾರು ಕ್ಯಾರೆಕ್ಟರ್ ಆಗಿ ಬಾಳೋರು ಸರ್. ಎಲ್ಲೂ ಬಂದ್ಬಿಟ್ಟು ನಾವು ಆಕ್ಟ್ ಮಾಡಿದೀವಿ ಅನ್ನೋ ತರ ಎಲ್ಲೂ ನ್ಯಾಚುರಲ್ ಆಗಿ ಎಲ್ಲಾರ್ಗು ತುಂಬಾ ನೀವು ಸಿನಿಮಾ ನೋಡುವಾಗ ಅಷ್ಟೇ ಖುಷಿ ಪಡ್ತೀರಾ. ಇನ್ನ ನಾವ್ ಹೇಳ್ಬೇಕು ಏನಂದ್ರೆ ಡೈಲಿ ಒಂದು 150-200 ಜನ ಇರೋದು ಸೆಟ್ ಅಲ್ಲಿ. ಈ 200 ಜನನು ಬಂದ್ಬಿಟ್ಟು ಸುಮ್ನೆ ಬಂದು ನಿಂತ್ಕೊಂಡು ಹೋಗೋರಲ್ಲ. ಪ್ರತಿಯೊಂದು ಶಾರ್ಟ್ ಅಲ್ಲಿ ಅವರೇ ಆಕ್ಟ್ ಮಾಡೋರು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.